ಆ್ಯಕ್ಚುಲಿ ನಾನು ಅಗೈನ್ ಅಂದರೆ ಬ್ರೌಸ್ ಎಲ್ಲ ಮಾಡ್ತಾ ಇರುವಾಗ ಮಧುಗೌಡ ಅವ್ರದ್ದೆಲ್ಲ ಸುಮಾರೆಲ್ಲ ರೀಲ್ಸ್ ಎಲ್ಲ ಸಿಕ್ತು ನನಗೆ. ಆ್ಯಕ್ಚುಲಿ ನೀವು ಅವ್ರ ಜೊತೆಗೆ ರೀಲ್ಸ್ ಮಾಡಿರೋದು ಅದೆಲ್ಲ. ಸೊ ಮಧುಗೌಡ ಅವರು ಇವಾಗ ಪ್ರೆಗ್ನೆಂಟ್ ಆ್ಯಕ್ಚುಲಿ. ಅಂದರೆ ಏನು ಅಂದರೆ ಫೋನ್ ಮಾಡಿ ಅವ್ರಿಗೆ ಏನಾದ್ರು ವಿಶ್ ಮಾಡಿದ್ದೀರಾ, ಟಚ್ಚಲ್ಲಿದ್ದೀರಾ ಅವ್ರ ಜೊತೆಗೆಲ್ಲ ಹೇಗೆ ಅಂತ? ಅಂದರೆ ಸೀರಿಯಲ್ ಸ್ಟಾರ್ಟಿಂಗ್ ತನಕನೂ ತುಂಬ ಅಂದರೆ ನಾವು ತುಂಬ ಸಿಗ್ತಾ ಇದ್ವಿ. ಚೈತ್ರ ಅಕ್ಕ ಅಂತಿದ್ದಾರೆ, ಅವ್ರ ಜೊತೆ ನಾವು ಟೆಂಪಲಿಗೆ ಹೋಗೋದು. ಚೈತ್ರ ವರುಣ್ ಆರಾಧ್ಯ ಅವ್ರ ಅಕ್ಕ? ಅಲ್ಲ ಅವರಲ್ಲ ನಮ್ಮ ಅಕ್ಕ ಇದ್ದಾರೆ. ಸೊ ಅಕ್ಕನ ಜೊತೆ ಯೂಶಲಿ ನಾನು ಅಕ್ಕ ಮಧು 3 ಜನ ಎಲ್ಲ ಕಡೆ ಹೋಗೋದು ಆ ಥರ ತುಂಬ ಇತ್ತು. ಸೊ ಸೀರಿಯಲ್ ಸಿಕ್ಕಾದ್ಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಅಫ್ಕೋರ್ಸ್ ನಾನು ನಂದಿರಲ್ಲಿ ಬ್ಯುಸಿ ಇದ್ದೆ, ಅವಳು ಮೈಸೂರಿಗೆ ಹೋಗಿದ್ಲು ಮದುವೆ ಆಗಿ. ಸೊ ಅಕ್ಕ ಸಲೂನು ಹೊಸ ಸಲೂನು ಅದರಲ್ಲಿ ಬ್ಯುಸಿ ಇದ್ದಾರೆ. ಸೊ ಹಿಂಗಾಯಿತು, ಸ್ವಲ್ಪ ಕಾಂಟ್ಯಾಕ್ಟ್ ದೂರ ಆಯಿತು. ಬಟ್ ಅದೇ ಏನಾದರೂ ಇದ್ದಾಗ ಅವಳು ಹೇಳ್ತಿ ಚೆನ್ನಾಗಿ ಮಾಡ್ತಿದ್ಯಾ ಹಂಗೆ ಹೇಗೆ ಅಂತೆಲ್ಲ. ಸ್ಟಾರ್ಟಿಂಗು ಹೇಳಿದ್ಲು ಚೆನ್ನಾಗಿ ಮಾಡ್ತಿದ್ಯಾ ಅಂತೆಲ್ಲ. ಸೀರಿಯಲ್ಗೆಲ್ಲ ವಿಶ್ ಮಾಡಿದ್ರು? ಯಾ ಮಾಡಿದ್ಲು. ಸೊ ಇವಾಗ ನಾನು ವಿಶ್ ಮಾಡಿದೆ, ಈ ಥರ ವಿಷಯ ಗೊತ್ತಾದಾಗ ಕಾಲ್ ಮಾಡಿ ವಿಶ್ ಮಾಡಿದೆ. ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ. ಅಂದರೆ ಅವಳು ನಮ್ಗೆ ಹೇಳಿದ ಪ್ರಕಾರ 2 years ಇಲ್ಲ ಅಂತ ಹೇಳಿದ್ದ. ಬಟ್ ನನಗೆ ಸಡನ್ನಾಗಿ ಸರ್ಪ್ರೈಸ್ ಆಯಿತು. ಸೊ ವಿಶ್ ಮಾಡಿದೆ ಅಷ್ಟೇ. ಯಾ ಖುಷಿ ಆಯಿತು. ಓಕೆ. ಅಂದ್ರೆ ಏನು ಹೋಗಿ ಮೀಟ್ ಆಗೋದು ಆ ಥರ ಇಲ್ಲ, ನಾನು ಇವಾಗಲೇ ಮುಗಿಸಿದ್ದೀನಿ ಸೀರೆ. ನಾನು ಇನ್ನು ಇವಾಗ ಫ್ರೀ ಆಗಿದ್ದೀನಲ್ವಾ, ಸೊ ನೋಡಬೇಕು. ಓಕೆ. ಅದೇ ವ್ಲಾಗ್ಸ್ ಅವರೆಲ್ಲ ಸಿಕ್ಕಾಪಟ್ಟೆ ಜನ, ಅವ್ರಿಗೂ ತುಂಬಾ ಫಾಲೋವರ್ಸ್ ಇದ್ದಾರೆ, ಇಷ್ಟಪಡ್ತಾರೆ ಅವ್ರ ವ್ಲಾಗ್ಸ್. ನಿಖಿಲ್ ನಿಶಾ ಅವ್ರ ವ್ಲಾಗ್ಸ್ ಆ ಥರದ್ದೆಲ್ಲ. ಅದೇ ಬಟ್ ಅಂದ್ರೆ ಮೊನ್ನೆ ಒಂದು ಸ್ವಲ್ಪ ಇದಾಯ್ತು. ಅಂದ್ರೆ ಈಗ ಅವ್ರು ಪ್ರೆಗ್ನೆಂಟ್ ಆಗಿದ್ದ ವಿಷಯನೇ ತುಂಬಾ ಅದನ್ನೇ ಹೈಲೈಟ್ ಮಾಡಿ ಅದಕ್ಕೋಸ್ಕರನೇ ಬ್ಲಾಗ್ ಮಾಡಿದ್ದೆಲ್ಲ ಸ್ವಲ್ಪ ಕಮೆಂಟ್ಸ್ ಎಲ್ಲ ಹಾಕ್ತಾ ಇದ್ರು. ಅಂದ್ರೆ ಇದೇನು ಆಗದೆ ಇರೋದಲ್ವಲ್ಲ, ಇಡೀ ಪ್ರಪಂಚದಲ್ಲಿ ಆಗ್ತಾ ಇರುತ್ತೆ ಈ ಥರದ್ದು, ಯಾಕೆ ಇದನ್ನೇ ಸ್ಪೆಷಲ್ ಥರ ಮಾಡ್ಕೊಂಡಿದ್ದಾರೆ ಆ ಥರದ್ದೆಲ್ಲ ಅಂತ. ಸೊ ಅವರಿಗೆಲ್ಲ ಆ ಥರ ಕಮೆಂಟ್ಸ್ ಮಾಡೋರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನೀವು ಅಂತ? ಅಂದರೆ ಗೊತ್ತಿಲ್ಲ ಆ್ಯಕ್ಚುಲಿ ಇದು ನಡೆದಿದ್ದು. ಅಂದರೆ ಆ್ಯಕ್ಚುಲಿ ಅದು ವ್ಲಾಗ್ ಅವ್ರು ಮಾಡಿದ್ರಲ್ಲ, ಪ್ರೆಗ್ನೆನ್ಸಿ ಟೆಸ್ಟ್ ಅಂದರೆ ಈ ಥರ ಪಾಸಿಟಿವ್ ಬಂತು ಸಮಥಿಂಗ್ ಅಂತೆಲ್ಲ, ಅದಕ್ಕೆ ತುಂಬ ಅದು ವೈರಲ್ ಆಯಿತು ಹೊರಗಡೆ. ಏನು ಇದನ್ನೇ ತುಂಬ ದೊಡ್ಡ ವಿಷಯ ಥರ ಹೇಳಿದಾರಲ್ಲ, ಎಲ್ಲ ಪ್ರಪಂಚದಲ್ಲಿ ನಡೀತಾ ಇರೋದೇ ಅಲ್ವಾ ಇದು ವಿಷಯ ಅನ್ನೋ ಥರ ಎಲ್ಲ. ಸೊ ಅಂಥವ್ರಿಗೆ ಏನು ಹೇಳ್ತಾರೆ? ಅಂದರೆ ನನಗೇನು ಅನ್ಸಲ್ಲ, ಅವರು ಪ್ರತಿಯೊಂದು ಮೂಮೆಂಟ್ನು ಅವ್ರ ಲೈಫ್ದು ಶೇರ್ ಮಾಡಿದ್ದಾರೆ. ಓಕೆನಾ? ಸೊ ಮದುವೆಯಿಂದ ಇರ್ಬೋದು, ಏನೇ ಒಂದು ತೊಗೊಂಡ್ರು ಎಲ್ಲ ಶೇರ್ ಮಾಡ್ಕೊಂಬಂದಿರುವಾಗ ಇದು ಆಬ್ವಿಯಸ್. ಸೊ ಮಗು ಆಗ್ತಿದ್ದಾಗ ಶೇರ್ ಇಟ್ ಆನ್ ಸೋಷಿಯಲ್ ಮೀಡಿಯಾ. ಸೊ ಅದ್ರಲ್ಲಿ ತಪ್ಪೇನು ಅಂತ ನನಗೆ ಅನಿಸಲಿಲ್ಲ. ಸೊ ಗೊತ್ತಿಲ್ಲ, ನೀವು ಹೇಳಿದ್ದು ಅದೇ ನೋಡಬೇಕು ಏನು. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ನಾನು ಇನ್ಸ್ಟಾಗ್ರಾಮ್ ಏನೋ ತೆಗೆದು ನೋಡಿದಾಗ ಅದು ಬರ್ತಾ ಇದೆ ಆ ವಿಡಿಯೋಸು. ಮತ್ತೆ ಕರೆಕ್ಟಾಗಿ ಯಾರಿಗೂ ಆಗದಿರೋದು ನಮ್ಮ ಸೆಟ್ಟಲ್ಲೂ ಹೇಳ್ತಿದ್ರು, ಅಂದರೆ ತುಂಬ ಟ್ರಾಲ್ಸ್ ಆಗಿದೆ ಅಂತ. ಬಟ್ ನಾನು ನೋಡಿಲ್ಲ, ನಾನು ಇನ್ನು ಆ ವ್ಲಾಗೇ ನೋಡಿಲ್ಲ. ಅದು ಮಗು ಅಲ್ಲಿ ತನಕ ನಾನು ಅಷ್ಟು ಡೀಪ್ ಆಗಿ ಈ ಥರದೊಂದು ವ್ಲಾಗಿಂಗ್ ಫ್ಯಾಮಿಲಿ ಇದೆ ಅದು ಯಾವುದು ನಂಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ. ಆಮೇಲೆ ನೋಡಿದೆ ಇದೇನು ಇಷ್ಟೊಂದು ಟ್ರಾಲ್ ಆಗ್ತಿದೆಯಲ್ಲ, ಏನು ವಿಷಯ ಇದು ಅಂತ. ಆಮೇಲೆ ಇತ್ತೀಚೆಗೂ ಕೂಡ ನಾನು ಅಷ್ಟು ವ್ಲಾಗ್ಸ್ ಏನು ನಾನು ವ್ಲಾಗ್ಸ್ ಮಾಡೋಕ್ಕೆ ಟೈಮ್ ಆಗಿಲ್ಲ. ಮತ್ತೆ ಏನು ವ್ಲಾಗ್ಸ್ ಅಂತ ಇಲ್ಲ, ಟೈಮ್ ಇರಲಿಲ್ಲ. ಸೊ ಇತ್ತೀಚೆಗೆ ನಾನು ವ್ಲಾಗ್ಸ್ ಫಾಲೋ ಮಾಡಿಲ್ಲ ಮಧುದು ಏನೇನಿದೆ ಅಂತ. ಬಟ್ ಅದೇ ಇದು ಪ್ರೆಗ್ನೆನ್ಸಿದು ನಾನು ವ್ಲಾಗ್ ನೋಡಿಲ್ಲ. ಇನ್ಸ್ಟಾಗ್ರಾಮಲ್ಲಿ ನೋಡಿ ನಾನು ಐ ಜಸ್ಟ್ ವಿಶ್ಡ್ ಹರ್ ಅಷ್ಟೇ. ಬಟ್ ಅದೇ ನೋಡ್ಬೇಕಿದೆ ಏನೇನಾಗಿದೆ ಕತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.